ಯಾಕ್ರಿ ಹೀಗೆ ಓಡಾಡ್ತಾ ಇದ್ದೀರಾ? ನನ್ನ ಮನಸ್ಸು ಚೆನ್ನಾಗಿಲ್ಲ. ನಿಮ್ಮ ಮನ್ಸು ಯಾವಾಗ ಚೆನ್ನಾಗಿತ್ತು? ಉರಿಯ ಗಾಯ ಕೂಪ್ಸುರಿ ಬೇಡ ಕಣೆ ನೀನು. ಸರಿ, ಏನಾಯ್ತೀಗ? ಇಲ್ಲಿ ಒತ್ಕೊಂಡು ಉರಿತಾ ಇದೆ, ಅಲ್ಲಿ ಅವರು ದುರ್ಗಾ ಸಪ್ತಾಹ ಮಾಡ್ತಾರಂತ. ಅವರು ದುರ್ಗಾ ಸಪ್ತಾಹ ಮಾಡೋದಕ್ಕೂ ನಿಮಗೂ ಏನ್ರಿ ಸಂಬಂಧ? ಅವ್ರ ಮನೆಯವರು ನಯವಾಗಿ ಒಪ್ಕೊಂಡೆಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ನನಗೂ ಜಾಜಿಗೂ ಮದುವೆ ಮಾಡ್ಕೊಡ್ಬೇಕಿತ್ತು. ಅದು ಬಿಟ್ಟು ದುರ್ಗಾ ಸಪ್ತಾಹ ಮಾಡಕ್ ಹೊಟ್ಟಿದಾರಲ್ಲ, ಸರಿನಾ ಇದು? ಇದನ್ನ ಹುಚ್ಚು ಅಂತಾರೆ. ಅನ್ಲಿ ಕಣೆ, ನನ್ನ ಹುಚ್ಚ ಅನ್ಲಿ, ತಿಕ್ಲ ಅನ್ಲಿ, ಬೆಪ್ಪ ಅನ್ಲಿ, ನಾನು ಮಾತ್ರ ಅವ್ರ ಮನೆಯವ್ರನ್ನ ಬಿಡಲ್ಲ. ಅದ್ಯಾಕೆ ದುರ್ಗಾ ಸಪ್ತಾಹ ಮಾಡ್ತಾರೋ ನಾನು ನೋಡ್ತೀನಿ. ಹೋಗಿ ರಂಪ ಎಬ್ಬಿಸ್ತೀನಿ, ಧೂಳು ಎಬ್ಬಿಸ್ ಬರ್ತೀನಿ ಕಣೆ. ಮೊದಲು ನಿಮ್ಮ ಕೈ ಕಾಲನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಪೌರುಷ ತೋರಿಸುವಿರಂತೆ. ಬುದ್ಧಿ ಇದೆಯಾ ನಿಮಗೆ? ಈಗ ಆಗಿರೋದು ಸಾಕಾಗಲ್ವಾ? ಅಮ್ಮನವ್ರ ಪೂಜೆನ ನಿಲ್ಲಿಸ್ತಾರಂತೆ. ಆ ಮಹಾತಾಯಿ ಕೆಂಗಣ್ ಬಿಟ್ರೆ ಅಷ್ಟೇ ನಿಮ್ಮ ಕತೆ. ಅಯ್ಯಯ್ಯೋ ತಾಯಿ, ಕ್ಷಮಿಸು ತಾಯಿ. ಯಾವುದೇ ಕಾರಣಕ್ಕೂ ನಿನ್ನ ಪೂಜೆಗೆ ಅಡ್ಡಿಪಡಿಸಲ್ಲ. ನಾನು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದೀನಿ, ಒಟ್ಟಕ್ಕೆ ಹಾಕೊಂಡ್ಬಿಡು. ಕಡೆಗೂ ಒಪ್ಕೊಂಡ್ರಲ್ಲ. ಏನು ಒಪ್ಕೊಂಡಿದ್ದು? ನಿಮಗೆ ಹುಚ್ಚು ಅಂತ. ನಾನೆಲ್ಲ ಒಪ್ಕೊಂಡೆ, ಏನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀನಿ ಅಂದೆ ಅಷ್ಟೇ.